ಒಬ್ಬಾಕಿ ಹೆಣ್ಮಗಳಂದಳು, ಏನ ತಮ್ಮ ಸೀರಿಗೆನ ಬರೋಬ್ಬರಿ ಹೇಳಾಕತ್ತಿ, ಜಂಪರ್ಕ ಭಾಳ ಹೇಳಾಕತ್ತಿಯಲ್ಲ, ಸ್ವಲ್ಪ ಜಂಪರ್ದಾಗ ಬಿಡು ಅಂದರು. ನೋಡ್ರಿ ಅವ ಹಂಗೆಲ್ಲ ಜಂಪರ್ದಾಗ ಬಿಡಕ್ಕೆ ಬಂಗಿರಂಗಿಲ್ಲ, ಇನ್ನೂ ಬಿಡ ಅಂದ್ರೆ ದಾರಿ ನೋಯನ್ನ ದಾರಿನಿ ಇಷ್ಟ ಅನ್ನೋ ತಡ ಒಳಗಾಕಿ ಗಂಡಿದ್ದ ಏನು ಬಿಡ್ತೀವೋ ಮಂಗ್ಯನ ಮಗನ ಅಂತ ನಾಯಿಗೆ ಬಿಡ್ದಂಗೆ ಬಡ್ದ್ರಿ ಇವನು ಬಡಿಸ್ಕೊಳ್ಳೋದ ಬೇಡ ಅಂತೇಳಿ ಸೀದಾ ಮೈಸೂರಿಗೆ ಹೋದೆ. ಮೈಸೂರು ಜೂದ್ ಮುಂದೆ ಹೋಗಿ ಕೂತಿದ್ದೆ. ಅವ ಪಿವನು ಬಂದ, ಯಾಕೋ ತಮ್ಮ ಊರಿಗೆ ಹೊಸ ಬಿದ್ದಂಗದಿ, ಎದಕ್ಕೆ ಏನು ಬಂದಿ ಅಂದರು. ಏನಿಲ್ರಿ ಬೇರೆ ಊರಿಂದ ಬಂದೀನಿ, ಕೆಲಸ ಇಲ್ಲ, ಕೆಲಸ ಬೇಕಾಗಿತ್ತು ಅಂದೆ. ಹೌದಾ, ಹಂಗಾರೆ ನಮ್ಮ ಜೂದಾಗ ಒಂದು ಕೆಲಸ ಐತಿ ಮಾಡ್ತೀಯನಂದ್ರು. ಮಾಡ್ತೀನಿ ರೀ, ನನಗೆ 3 ಹೊತ್ತು ಊಟ ಹಾಕಿದ್ರೆ ಸಾಕಂದೆ. ಏನಿಲ್ಲ, ನಮ್ಮ ಜೂದಾಗ ಒಂದು ಕರಡಿ ಓಡಿ ಹೋಗೈತಿ, ವೇಷ ಹಾಕೊಂಡು ಕುಂದ್ರತಮ್ಮ, ನಿನ್ಗೆ ಆರಾಮ ಊಟಕ್ಕೆ ಹಾಕ್ತೀವಿ ಅಂದರು. ನಾನು ಹುರುಪಿಗೆ ಎದ್ದೆ, ಮಗ ಆರಾಮ ಕುಂದ್ರಿಸಿ ಊಟಕ್ಕೆ ಹಾಕ್ತಾರಂದ್ರೆ ಯಾರಿಗೆ ಬೇಡಾಗೈತ್ರಿ. ಹೋದೆ, ವೇಷ ಹಾಕೊಂಡು ಕುಂತೆ. ಒಂದು 2 ತಾಸು ಆಗಿತ್ತು. ನೋಡಕ್ಕೆ ಬಂದವ್ರು ಬಾಳೆಹಣ್ಣ ಕೊಟ್ಟರು, ಚೀಪ್ಸ್ ಕೊಟ್ಟರು, ಕುರ್ಕುರಿನ ಕೊಟ್ಟರು. ನೋನು 1 2 ತಾಸು ಆಗಿದ್ದಿಲ್ಲ. ಹುಲಿ ಪಿಂಜರ ತಂದು ನನ್ನ ಮಗಳಾಗಿ ಇಟ್ರಿ.